ಗಂಟೆಗಳ ಕಾಲ ಸುದೀರ್ಘ ವಿಚಾರಣೆ ನಡೆಸಿ ಈಗ 2 ಐಟಿ ಅಧಿಕಾರಿಗಳು ಹೊರ ಮಾಡಿದ್ದಾರೆ. ಪ್ರಮುಖವಾಗಿ ಯಾವ ವಿಚಾರವಾಗಿ ಅವರು ಐಟಿ ಅಧಿಕಾರಿಗಳು ಇಲ್ಲಿ ಬಂದು ಸ್ಥಳ ಪರಿಶೀಲನೆ ಮತ್ತೆ ನಿಮ್ಮನ್ನು ವಿಚಾರಣೆ ಮಾಡಿದ್ರು, ಯಾವ ವಿಚಾರಕ್ಕೋಸ್ಕರ? ಇಲ್ಲ, ಅವ್ರು ಮೇಯ್ನಾಗಿ ಬಂದಿದ್ದು ವಿಜಯ್ ಕಿರ್ಗಂದೂರು ತಿಮ್ಮೇಗೌಡ ಅನ್ನೋ ಇದ್ರ ಮೇಲೆ ಅವರು ಸಂಬಂಧಪಟ್ಟ ನಾವೀಗೆಲ್ಲ ವರ್ಕ್ ಮಾಡಿದ್ದೀವಲ್ಲ ಅದು ಅಂತ ಬಂದರು. ಆ್ಯಂಡ್ ಜನರಲ್ ಅವ್ರ ಕರ್ತವ್ಯ, ಅವರು ಏನಿದೆ, ಯಾವ ಥರ ಏನೇನು ನಿಮ್ಮ ಇದೇನು ಅಂತ ಎಲ್ಲ ಚೆಕ್ ಮಾಡ್ತಾಯಿದ್ರು ಅಷ್ಟೇ. ಅಲ್ಲ, ಅವ್ರು ವಿಜಯ್ ಕಿರ್ಗಂದೂರು ಅವರ ಇದು ಅಂತ ಬಂತು, ಅದು KGF ವಿಚಾರ ಇದು ಅಂತಿಲ್ಲ. ಸೊ ಜನರಲ್ ಅವರ ಪ್ರೊಸೀಜರ್ ಏನಿರುತ್ತೆ ಅದನ್ನು ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟಂಗೆ ಯಾರ್ಯಾರು ಇರ್ತಾರೆ ಎಲ್ಲರೂ ಇದು ಮಾಡ್ತಾರೆ. ಸರ್, ಯಾವಾಗಲೂ ಯೂಶಲಿ ಬಿಸಿ ಇರ್ತಾರೆ, 2 ದಿನ ಮನೆ ಒಳಗೇನೆ ಎಲ್ಲೂ ಹೋಗೋಕ್ಕಾಗ್ದಲೆ, ಮೊಬೈಲ್ ಇಲ್ದಲೆ. ಇಲ್ಲ, ಅದೇ ನನಗೆ ತುಂಬ ಇದಾಗಿದ್ದಂದರೆ ನನ್ನ ಮಗು, ನನ್ನ ಹೆಂಡತಿ ಅವ್ರು ಬೇರೆ ಕಡೆ ಇದ್ದರು. ಸೊ ಅಲ್ಲಿ ಏನಾಗ್ತಿದೆ ಗೊತ್ತಿಲ್ಲ. ಅದೇ ನಮಗೆ ತುಂಬ ಬೇಜಾರಾಗಿದ್ದ ವಿಷಯ. ಅಂದರೆ ಮಗು ನೋಡೋಕ್ಕಾಗ್ತಿರ, ಈಗ ನನ್ನ ವೈಫ್ ನೋಡೋಕ್ಕಾಗ್ತಿದೆ, ನಮ್ಮ ತಾಯಿ ಬೇರೆ ಮಗು ಹೋಗ್ಬೇಕು, ಸ್ನಾನ ಮಾಡಿಸ್ಬೇಕು. ಸೊ ಅವ್ರ ಚಿಂತೆ ಅವ್ರಿಗಿರುತ್ತಲ್ಲ. ಸೊ ಓವರಲ್ಲಿ ಏನು ಮಾಡ್ತೀರಾ, ಎಲ್ಲರೂ ನಮ್ಮ ಕರ್ತವ್ಯಗಳು ನಾವು ಇದು ಮಾಡಬೇಕಾಗುತ್ತೆ. ಅದೆಲ್ಲ ಅವ್ರು ಹೇಳ್ತಾರೆ ಬಿಡಿ. ಅದನ್ನು ನಾನು ಎಲ್ಲ ಅದನ್ನ ಮಾತಾಡೋಕ್ಕಾಗುತ್ತಾ? ಯಾಕಂದ್ರೆ ರಾಧಿಕಾ ಅವರು ಒಂದ್ ಕಡೆ ಅಲ್ಲೂ ಕೂಡ ಅಧಿಕಾರಿಗಳು ಭೇಟಿ ಕೊಟ್ಟಿದ್ರು. ಈಗ ತಾನೇ ಮಗುವಾಗಿದೆ, ಇಲ್ಲ ಅಮ್ಮ ಒಬ್ಬರೇ ಇದ್ರು, ಹೆಂಗಾಯ್ತು? ಇಲ್ಲ, ಟೆನ್ಷನ್ನು ಅಂತ ಆ ಥರದ್ದು ಏನಿಲ್ಲ. ಏನು ನಡೀತಿದೆ ಅಂತ ಗೊತ್ತಾಗಬೇಕಲ್ವಾ. ಸೊ ಗೊತ್ತಿಲ್ಲದಿದ್ದಾಗ ಇದು ಹೊಸ ವಿಚಾರ ಇದು ಹೊಸ ವಿಚಾರ. ಸೊ ನಮಗೂ ಅರ್ಥ ಮಾಡ್ಕೊಳ್ಳೋದಿರುತ್ತೆ, ಇದೇನು, ಇದು ಹೆಂಗೆ ಅಂತ. ಸೊ ಆ ಕ್ಯೂರಿಯಾಸಿಟಿಗಳಿರುತ್ತೆ. ಅವ್ರು ಏನು ಕೇಳ್ತಾ ಇದ್ದಾರೆ, ಈ ಥರನ ಅದು ಜನರಲ್ ಆ ಪ್ರೊಸೀಜರ್ಗಳೇನಿರುತ್ತೆ ಅದು. ಬಟ್ ಏನಂದರೆ ಇವಾಗ ನಾನು ಕೇಳಿದೆ ಎಲ್ಲ ಸುಮ್ಮನೆ ಊಹಾಪೋಹಗಳೆಲ್ಲ ಬರಬಾರ್ದು. ನಾನು ಕೇಳೋದಿಷ್ಟೇ, ಒಂದು ಕರ್ತವ್ಯ ಮಾಧ್ಯಮ, ನೀವೆಲ್ಲ ಪಾಪ ಅಷ್ಟು ಪ್ರೀತಿಯಿಂದ ಬಂದು ಇದು ಮಾಡ್ತಿದ್ದೀರಾ. ಬಟ್ ಕೆಲವರು ನನಗೆ ಗೊತ್ತು ಆಪರ್ಚುನಿಟಿ ಕಾತ್ಕೊಂಡು ಏನೇನೋ ಬದನೆಕಾಯಿಗಳು ಅಷ್ಟು ಸಿಕ್ಬಿಡ್ತಂತೆ, ಇಷ್ಟು ಸಿಕ್ಬಿಡ್ತಂತೆ. ಗೌರ್ಮೆಂಟ್ ಅಫಿಷಿಯಲ್ಸ್ ನಿಮ್ಗೆ ಏನಾದರೂ ಹೇಳಿದಾಗ ಅದನ್ನು ಹೇಳಬೇಕು. ಸುಮ್ಮನೆ ಊಹಾಪೋಹಗಳು. ಅದು ಯಾರೋ ಹೇಳಿದ್ರು, ನಾನೊಂದು ಕೇಳಿದೆ, ಯಾರೋ ಟಿ ವಿಲಿ ಏನೋ ಚಿಟ್ ಫಂಡ್ ನಡೆಸ್ತಿದ್ರು ಅಂತ. ಅದು ಯಾವ ಮಹಾನುಭಾವ ಹೇಳಿದ್ನೋ, ನನ್ನ ಲೈಫಲ್ಲಿ ನನಗೆ ಅದು ಇದು ಇಲ್ಲ, ಏನೂ ಇಲ್ಲ. ಆಮೇಲೆ ಬುಲ್ಶಿಟ್ಗಳು ಮಾತಾಡಬಾರ್ದು. ಜನನೂ ಚೆನ್ನಾಗಿ ನೋಡ್ತಾ ಇರ್ತಾರೆ, ಯಾರು ಏನಕ್ಕೆ ಏನೇನು ಮಾತಾಡ್ತಾರೆ ತಿಳ್ಕೊತಾರೆ. ಆ ಮಾಧ್ಯಮದವರು ಅಂಥವರು ಸ್ವಲ್ಪ ಮನಸ್ಸಾಕ್ಷಿ ಇಟ್ಕೊಂಡು ಕೆಲಸ ಮಾಡಲಿ. ಜನ ನೋಡ್ತಾ ಇದ್ದಾರೆ, ಕರ್ನಾಟಕದ ಜನ, ಮರಿಬೇಡಿ. ಸರ್, ಫೈನಲಿ ಆಗಿ ಆಚೆ ಉಂಟು ಹಾಕಾಗ್ತಿರೋದು 3 ಅದ್ದೂರಿ ಸಿನಿಮಾನೇ ಇದು ಕಾರಣ ಆಯಿತು. ಬಟ್ ರಾಜಕೀಯ ಟಚ್ ಇರ್ಬೋದು ಅಂತ ಅದೆಲ್ಲ ನೋಡಿ ನನಗೆ ಗೊತ್ತಿಲ್ಲ. IT ಅಧಿಕಾರಿಗಳು ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ. ನಮ್ಮ ಕರ್ತವ್ಯ ನಾವು ಅವ್ರಿಗೇನು ಹೇಳಬೇಕು ಎಲ್ಲ ಡೀಟೇಲ್ಸ್ ಕೊಡಬೇಕು. ನಮ್ದು ಏನೇನಿದೆ ಅದನ್ನು ಕೊಟ್ಟಿದ್ದೀವಿ. ಡೆಫಿನೆಟ್ಲಿ. ಈಗ ಏನಾಗುತ್ತೆ, ನಮಗೇನು ಕೇಳಿದಾರೆ ಎಲ್ಲ ಕೇಳಿದ್ರು, ನಾವು ಹೇಳಿದ್ವಿ ಹಿಂಗಿದೆ ಅಂತ. ಹೌದಾ, ಓಕೆ, ಕೆಲವು ನೀವು ಬಂದು ಕ್ಲಾರಿಫಿಕೇಶನ್ ಕೊಡಬೇಕಾಗಿದೆ ಅಂತ ಬಿಟ್ಟರೆ ಬೇರೆ ಇನ್ನೇನು ಆಗಿದೆ ನಮ್ಮ ಇದ್ರಲ್ಲಿ. ಕೊಡ್ಸಪ್ಪ ಸಿಕ್ಕಿದೆ. ಹೌದು, ಅದು ನಾನು ಹೇಳ್ಬಾರ್ದು ಗೊತ್ತಿಲ್ಲ. ಆ ಥರದ್ದು ಏನಿಲ್ಲ. ತುಂಬ ಸುಳ್ಳು ಏನಾದರೂ ನೀವು ಸಿಕ್ಕಿದೆ ಪ್ರಿಂಟರ್ ಕಂಡ್ರಿ, ನೋಟ್ ಎಣ್ಸೋ ಯಂತ್ರ ಅಲ್ಲ. ಹೌದು, ನಮ್ಮ ಬಾಯಲ್ಲಿ ಸತ್ಯ ಬರುತ್ತೆ. ಅದಕ್ಕೆ ನೀವೇನು ಬರ್ಸ್ತೀರಂತ ಜನ ನೋಡ್ತಿರ್ತಾರೆ, ಅದನ್ನ ಮರಿಬೇಡಿ. ಇಲ್ಲ, ನನ್ಗೆ ಗೊತ್ತಾಯ್ತು. ಸಾರಿ, ಯಾರಿಗೂ ನಾನು ಬಂದು ಮಾತಾಡ್ಸೋಕ್ಕಾಗಿಲ್ಲ. ನಾನು ಇದೆಲ್ಲ ನೋಡ್ತಾ ಹೊರಗಡೆ ನಿಂತಿದ್ರು ಅಂತೆಲ್ಲ ಕೇಳಿದೆ. ಥ್ಯಾಂಕ್ ಯು ಅಭಿಮಾನಿಗಳು, ಯಾರು ಆ ಥರ ಇದು. ಸೊ ನಾವೆಲ್ಲ ಇದರಿಂದ ಒಂದೇನಂದರೆ ಅರ್ಥ ಮಾಡ್ಕೋಬೇಕಾಗಿದ್ದು, ಇದು ಕರ್ತವ್ಯ. ಅವ್ರ ಕರ್ತವ್ಯ ಅವ್ರು ಮಾಡಿರ್ತಾರೆ, ನಮ್ಮ ಕರ್ತವ್ಯ ನಾವು ಮಾಡಬೇಕು. ಅದಕ್ಕೆ ಯಾರೂ ಬೇಜಾರು ಮಾಡ್ಕೋಬಾರ್ದು. ಇಲ್ದಿರೋ ಬಣ್ಣಗಳು ಬೇಡ. ಇದು ಏನಕ್ಕಾಯಿತು ಏನಾಯಿತು ಅದೆಲ್ಲ ನಾವು ಇದು ಮಾಡೋದು ಬೇಡ. ಅದು ಕರ್ತವ್ಯ. ಒಂದು ಗೌರ್ಮೆಂಟ್ ಆರ್ಗನೈಸೇಷನ್ ಏನು ಕೆಲಸ ಮಾಡಬೇಕು ಅದನ್ನು ಮಾಡಿದೆ. ನಾವು ಅಷ್ಟೇ ಇದು ಮಾಡೋಣ. ಒಂದು ರಿಕ್ವೆಸ್ಟ್ ಅಷ್ಟೇ, ನಾನು ಹೇಳಿದ್ನಲ್ಲ, ಇಲ್ದಿರೋ ಊಹಾಪೋಹಗಳು ಮಾಡಬೇಡಿ. ಗೌರ್ಮೆಂಟಿಂದ ಏನು ಬರುತ್ತೆ ಅದನ್ನು ಮಾತಾಡಿ. ಸುಮ್ಮನೆ ಜನಗಳಿಗೆ ತಪ್ಪು ಮಾಹಿತಿ ಹೋಗಬಾರ್ದು. ನನಗೆ ಗೊತ್ತಿಲ್ಲ, ನನಗೆ ಯಾರೋ ಹೇಳಿದ್ರು ಈಗ, ಯಾವುದೋ ಮಹಾನುಭಾವರು ಒಂದು ಮಾಧ್ಯಮದವರು ಇದ್ದಾರಲ್ಲ, ತುಂಬ ಜೋರಾಗಿ ಏನೋ ಮಾಡ್ತಿದ್ದಾರಂತೆ ಆ ಥರ ಎಲ್ಲ. ಸೊ ಅವರಿಗೆ ಸ್ವಲ್ಪ ಕಲ್ತ್ಕೋಬೇಕು ಜನ ಅಂತ ಕರೆದಿದ್ದಾರೆ. ಯಾವುದೋ ಡೇಟ್ ಕೊಟ್ಟಿದ್ದಾರೆ ಸರ್, ನಾನು ಚೆಕ್ ಮಾಡಿ ನೋಡಿ. ನಾನು ಅದೆಲ್ಲ ನಾನು ಮಾತಾಡೋಕೆ ಇಷ್ಟ. ನಾನು ಅಫಿಷಿಯಲಿ ಐ ಆಮ್ ನಾಟ್ ಸಪೋಸ್ ಟು ಟಾಕ್ ಎನಿಥಿಂಗ್. ನೀವು ನಂದು ಪರ್ಸ್ನಲ್ ಫೀಲಿಂಗ್ ಏನಿತ್ತು ಅಂತ ಕೇಳಿದ್ರೆ ನಾನು ಹೇಳ್ಬೋದು. ಬಿಟ್ಟರೆ ಅದಕ್ಕೆಲ್ಲ ಅದನ್ನು ಮಾತಾಡೋದು. ಅದೇ ಇವಾಗ ಲೇಟ್ ಆಯಿತು ನನಗೆ. ಹುಬ್ಳಿ ಪ್ರೋಗ್ರಾಮ್ ಬೇರೆ ಇವತ್ತು. ನನಗೆ ಅಲ್ಲಿ ನೋಡಿದ್ರೆ ನನ್ನ ಮಗು ವೈಫ್ ನಾನು ನೋಡಿಲ್ಲ. ಸೊ ಈಗ ಅವ್ರು ಹೋಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹೋಗೋದು ಕಷ್ಟ. ಎಷ್ಟಾಯ್ತಮ್ಮ ಟೈಮು? ಆಗಲ್ಲ. ಈಗ ನನಗೆ 5 ಗಂಟೆ. ಹೌದು, ಜನರಲಿ ಈಗ ಯಾರ್ಯಾರಿದ್ದಾರೆ, ನಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರಿದ್ದಾರೆ ಎಲ್ಲರೂ ಈಗ ಅದಕ್ಕಾಗೂ ಹೋಗಿ ಕೇಳಿದ್ದಾರೆ. ಎಲ್ಲ ಅದು ರಿಲೇಟೆಡ್ ಫ್ಯಾಮಿಲಿ ಏನಿರ್ತಾರೆ ಅದನ್ನು ಕೇಳಿರ್ತಾರೆ. ಓಕೆ, ಮುಗಿತಾ? ಥ್ಯಾಂಕ್ ಯು ಸರ್.